ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಮಹಾರಾಷ್ಟ್ರದ ಮ್ಯಾಚ್ ಫಿಕ್ಸಿಂಗ್ ಎಂಬ ಲೇಖನವನ್ನು ಇಂಗ್ಲಿಷ್ನಲ್ಲಿ ಬಿಡುಗಡೆ ಮಾಡಿದ್ದು, ಅದು ಇಂಗ್ಲಿಷ್ ಪತ್ರಿಕೆಗಳಲ್ಲದೆ ಕನ್ನಡ ಸಹಿತ ಹಲವು ಭಾಷೆಗಳಲ್ಲಿ ಕೂಡ ಶನಿವಾರ ಪ್ರಕಟಗೊಂಡಿದೆ. ಈ ಬಗೆಗೆ ಹಿಂದೆ ಎತ್ತಿದ್ದ ಪ್ರಶ್ನೆಗಳನ್ನು ಕೋರ್ಟ್ ಮತ್ತು ಚುನಾವಣಾ ಆಯೋಗ ತಳ್ಳಿಹಾಕಿತ್ತು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವು ರಚನೆಯಾಗಿ ವರ್ಷ ಸಮೀಪಿಸುತ್ತಿದೆ. ರಾಹುಲ್ ಗಾಂಧಿಯವರು ಎತ್ತಿರುವ ಎಲ್ಲಾ ಪ್ರಶ್ನೆಗಳು ಗಮನಾರ್ಹ. ವೇಗವಾಗಿ ಮತದಾನ ಆದ ಮತ್ತು ಹೆಚ್ಚುವರಿ ಮತದಾನ ಆಗಿರುವುದನ್ನು ಚುನಾವಣಾ ಆಯೋಗ ಸ್ವಾಗತಿಸಿದೆ. ಆದರೆ 12 ಬೂತ್ಗಳಲ್ಲಿ ಇದು ನಡೆದಿದೆ. ಇನ್ನುಳಿದ 88,000 ಬೂತ್ಗಳಲ್ಲಿ ಆಗಿಲ್ಲ ಎನ್ನುವುದು ತಮಾಷೆಯ ಸಂಗತಿಯಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕಾಮ್ತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ 1.36 ಲಕ್ಷ ಮತ ಬಂದರೆ ಬಿಜೆಪಿಗೆ 1.19 ಲಕ್ಷ ಮತ ಬಂದಿತ್ತು. ಒಂದೇ ವರ್ಷದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 1.34 ಲಕ್ಷ ಮತ ಪಡೆದಿದೆ ಅಂದರೆ ಹತ್ತಿರ. ಬಿಜೆಪಿಗೆ 1.75 ಲಕ್ಷ ಮತ ಬಂದಿದೆ. ಹೊಸ ಮತದಾರರು 35,000 ಜನರು ಬಿಜೆಪಿ ಮತ ಹಾಕಿದ್ರು. ಕಾಂಗ್ರೆಸ್ಸಿನದ್ದು ನೇರ ಬಿಜೆಪಿಗೆ ಹೋಯ್ತು ಎನ್ನುವುದನ್ನು ನಂಬುವಂತಿಲ್ಲ. ಬಿಜೆಪಿಯು ಸ್ಪರ್ಧಿಸಿದ್ದ 149ರಲ್ಲಿ 132 ಕಡೆ ಗೆದ್ದಿದೆ. ದಿಢೀರ್ ಏರಿಕೆ ಪ್ರಮಾಣ 89%. ಹೈಕೋರ್ಟ್ ಆದೇಶವಿದ್ರೂ ಚುನಾವಣಾ ಆಯೋಗವು ಎಲ್ಲ ವಿಡಿಯೋ ಮಾಡಿಲ್ಲ. ಸಂಜೆ 5 ಗಂಟೆಯ ಬಳಿಕ ದಿಢೀರನೆ ಮತದಾನ ಏರಿಕೆಯಾಗಿದೆ. ನಿಮಿಷಕ್ಕೆ ಒಬ್ಬರು ಮತ ಚಲಾಯಿಸಿದ್ರೂ ಕೊನೆಯ 1 ಗಂಟೆಯಲ್ಲಿ ಅಷ್ಟು ಹೆಚ್ಚುವರಿ ಮತ ಪಡೆಯುವುದು ಸಾಧ್ಯವಿಲ್ಲ. ಇಂತಹ ಖಚಿತ ವರದಿ ಇರುವಲ್ಲೆಲ್ಲ ಬಿಜೆಪಿ ಗೆದ್ದಿದೆ ಇತ್ಯಾದಿ ವಿಷಯಗಳನ್ನು ಅವರು ಬರೆದಿದ್ದಾರೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.